ಸೊ 2 ಸ್ಪೂನ್ ಅಷ್ಟು ಖಾರ ಪುಡಿ ತೊಗೊತೀನಿ. ಸೊ ಯಾರು ಸ್ಪೈಸಿ ಬೇಕು ಖಾರ ಬೇಕು ಅಂದರೆ ನೀವು ಬೇಕಾದರೆ ಖಾರ ಜಾಸ್ತಿ ಹಾಕೊಬೋದು. ನೋಡಿ ಈ ಥರ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಮ್ಯಾರಿನೇಟ್ ಆಗಲಿ. ಸೊ ಗೈಸ್ ತವಾ ಬಿಸಿ ಆಗಿದೆ, ಎಣ್ಣೆ ಹಾಕ್ಕೊಂಡಿದ್ದೀವಿ. ಸೊ ಫಿಶ್ ಎತ್ತಿ ಈಗ ಹಾಕ್ತಾ ಇದ್ದೀವಿ ಗೈಸ್. ಫಿಶ್ಶು ತವಾ ಫ್ರೈ ರೆಡಿ. ನೋಡಿ ರಸ್ಕ್ ತರ ಆಗ್ತಾ ಇದೆ. ನಿಂಬೆಹಣ್ಣು ಹಾಕೊಂಡ್ರೆ ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು ನೀವು. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ. ಸೊ ಜಿಲೇಬಿ ಮೀನು ತೊಗೊಂಬಂದಿದ್ದೀನಿ 1 kg ಆಗೋಷ್ಟು. ಸೊ ಅದರಲ್ಲಿ ಸುಮಾರು ನೀವು ನೋಡಿದಿರೋ ಅಂಗಡಿಗಳಲ್ಲಿ ಸುಮಾರು ಬಂಡಿ ಮೇಲೆ ಎಗ್ ರೈಸ್ ಅಂಗಡಿಗಳು ಅವೆಲ್ಲ ಸುಮಾರು ಕಡೆ ಮಾಡ್ತಾರೆ ತವಾ ಫ್ರೈ ಜಿಲೇಬಿ ಮೀನಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಜಿಲೇಬಿ ಮೀನಲ್ಲಿ. ಸೊ ನಾನು ಇವತ್ತು ನೋಡೋಣ, ಟೇಸ್ಟ್ ಮಾಡೋಣ, ಟ್ರೈ ಮಾಡೋಣ ಅಂತೇಳಿ ತೊಗೊಂಬಂದಿದ್ದೀನಿ ಮನೆಗೆ 1 kg ಆಗೋಷ್ಟು. ಸೊ ಅದಕ್ಕೆ ಮಾಡಿ ನೋಡಿ ನಿಮ್ಗೆ ತೋರಿಸ್ತೀನಿ ಹೆಂಗೆ ಯಾವ ಥರ ಬಂತು ಟೇಸ್ಟ್ ಅಂತ ಹೇಳ್ತೀನಿ ನಿಮಗೆ. ಸೊ ಅದಕ್ಕಿಂತ ಮುಂಚೆ ನಾವು ಈಗ ಮಸಾಲೆ ಮಾಡ್ಕೊಳ್ಳೋಣ ಅದಕ್ಕೆ. ಸೊ ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು ಏನಂತ ಹೇಳ್ತೀನಿ ನಿಮಗೆ. ಸೊ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ತೊಗೊತಾ ಇದ್ದೀನಿ. ಸೊ 2 ಸ್ಪೂನ್ ಅಷ್ಟು ಖಾರ ಪುಡಿ ತೊಗೊತಾ ಇದ್ದೀನಿ. ಸೊ ಯಾರು ಸ್ಪೈಸಿ ಬೇಕು ಖಾರ ಬೇಕು ಅಂದರೆ ನೀವು ಬೇಕಾದರೆ ಖಾರ ಜಾಸ್ತಿ ಹಾಕೊಬೋದು. ಆಮೇಲೆ ಒಂಚೂರು ಅರಿಶಿನ ಪುಡಿ ತೊಗೊತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನು ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಸೊ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊತಾ ಇದ್ದೀನಿ. ಸೊ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಕ್ಲೀನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳೋದಕ್ಕೆ ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಟಿದೆ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು ಚುಕ್ಕೆ ನೀರು ಹಾಕ್ಕೊತಾ ಇದ್ದೀನಿ, ಹುಣಸೆ ನೀರು. ಸೊ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಇದನ್ನು ಪೇಸ್ಟ್ ಥರ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆಯ್ತು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಫಿಶ್ಗೆ ಮೇಲೆ ಇದು ಉಜ್ಕೊತಾ ಇದ್ದೀನಿ. ಸೊ ಈ ಥರ ಸೆಂಟ್ರಲ್ಲೆಲ್ಲ ಗಿಟ್ ಥರ ಇಸ್ಕೊಂಬಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ನೋಡಿ ಈ ಥರ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಮ್ಯಾರಿನೇಟ್ ಆಗಲಿ. ಮ್ಯಾರಿನೇಟ್ ಆದ ನಂತರ ಒಂದು ½ hour ಮ್ಯಾರಿನೇಟ್ ಆಗಲಿ. ಇದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದ ಮೇಲೆ ತವಾ ಮೇಲೆ ಹಾಕೋಣ. ಫಿಶ್ ಮ್ಯಾರಿನೇಟ್ ಆಗಿದೆ, ಆಲ್ಮೋಸ್ಟ್ ಆಲ್ 1 hour ಆಗಿದೆ ಮ್ಯಾರಿನೇಟು. ಸೊ ಈಗ ತವಾ ಮೇಲೆ ಹಾಕೊಂಡು ಬನ್ನಿ, ಹೆಂಚ ಮೇಲೆ ಹಾಕಿ ನೋಡೋಣ. ಸೊ ಫಿಶ್ ತವಾ ಫ್ರೈಗೆ ತವಾ ಇಟ್ಟಿದ್ದೀವಿ ಗೈಸ್, ತವಾ ಹೆಂಚು. ಸೊ ಫಿಶ್ ಇಲ್ಲಿ ಮ್ಯಾರಿನೇಟ್ ಆಗಿದೆ. ಸೊ ತವಾ ಬಿಸಿಯಾಗಲಿ, ಒಂಚೂರು ಎಣ್ಣೆ ಹಾಕ್ಕೊಂಡು ಫಿಶ್ ಹಾಕೋಣ. ಸೊ ಗೈಸ್ ತವಾ ಬಿಸಿಯಾಗಿದೆ, ಎಣ್ಣೆ ಹಾಕ್ಕೊಂಡಿದ್ದೀವಿ. ಸೊ ಫಿಶ್ ಎತ್ತಿ ಈಗ ಹಾಕ್ತಾ ಇದ್ದೀವಿ. ಎಣ್ಣೆ ಹೊಡೋದ್ಮೇಲೆ ತುಂಬ ಬೇಯಿಸೋದ್ರಲ್ಲಿ ಬೇಕಾಗಿಲ್ಲ ಇದು ಮೀನು, ಸ್ವಲ್ಪ ಬಿಸಿಗೆ ಬೆಂದ್ಕೊಳ್ಳುತ್ತೆ. ಅಂತರ ಇನ್ನೊಂದೇ ಪಾರ್ ಕರಿಕೆ ಎತ್ತದ ಇಂಥರ ಇನ್ನೊಂದೇ ಕರಿಕೆ ಎತ್ತದ ಎಪ್ಪ ತಿಳಿದು ಗೈಸ್ ಫಿಶ್ಶು ತವಾ ಫ್ರೈ ರೆಡಿ. ಸೊ ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಆಲ್ಮೋಸ್ಟ್ ಆಲ್ ಸೇಮ್ ನಾವು ಇದರಲ್ಲಿ ತಿಂತೀವಿ ಹೋಟ್ಲಲ್ಲಿ ಅಂಗಡಿಗಳಲ್ಲಿ.
ಸೊ ಅದೇ ಥರ ಇದೆ. ಸೊ ಇನ್ನೊಂದು ಹಾಕ್ತಾ ಇದೀವಿ. ಸೊ 3 ಇದೆ. ಸೊ ಮಾಮೂಲಿ ಇದೇ ಥರ ಬೇಯಿಸ್ಕೊಂತೀವಿ. ಸೊ ಇದು ತಿಂದು ಟೇಸ್ಟ್ ರಿವ್ಯೂ ಹೇಳ್ತೀನಿ ಬನ್ನಿ ನಿಮ್ಗೆ ಹೇಗೆ ಅಂತ ಹೇಳ್ಬಿಟ್ಟು ಯಾವ ಥರ ಇದೆ ಅಂತೇಳಿ. ಬೆಳಗ್ಗೆ ಒಂದು ನಿಂಬೆಹಣ್ಣು ತೊಗೊಂಬರ್ರಿ ಎಣ್ಕ ಇದಕ್ಕೆ. ಸೊ ಈ ಫಿಶ್ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಒಂಥರ ನಿಂಬೆಹಣ್ಣು ಕೊಟ್ಟರೆ ಒಳ್ಳೆ ಟೇಸ್ಟ್ ಇರುತ್ತೆ. ಫಿಶ್ ತವಾ ಫ್ರೈ, ಜಿಲೇಬಿ ಫಿಶ್ ತವಾ ಫ್ರೈ ಡ್ರೆಸ್ ಸಾಕು ಹಂಗೆ ಬಿಟ್ಕೊಳ್ತೀವಿ ನೋಡಿ ಹೇಗಿದೆ ಅಂತೇಳಿ. ಅದ್ರ ಮೇಲೆ ಇಟ್ಟು ಆ ಮುಚ್ಚಿಕ ನಿಂಬೆಹಣ್ಣು ಮುಚ್ಚಿಕ ಅವ್ರ ಮಗು ಬಂದರೆ ಇದು ಮಾಡ್ತಾರೆ ಅದು ಎತ್ತು ಒಳಗೆ ಮಲಗ ಮುಂದೆ. ಸೊ ಫಿಶ್ಗೆಲ್ಲ ನಿಂಬೆಹಣ್ಣು ಇರಬೇಕು ಗೈಸ್. ನಿಂಬೆಹಣ್ಣು ಇಟ್ಕೊಂಡ್ರೆ ನಿಂಬೆಹಣ್ಣು ಹುಳಿ ಇಡಬೇಕು. ಗೈಸ್ ನಿಂಬೆಹಣ್ಣು ನಿಂಬೆಹಣ್ಣು ಹುಳಿಯಾಗಿದ್ರೆ ಒಂಥರ ಟೇಸ್ಟ್. ತಿನ್ನೋಡ್ರಿ ಅನ್ಕ ಟೆಸ್ಟ್ ಮಾಡಮ್ಮ ನೋಡೋಣ ಫಿಶ್. ಬೆಂದಿದೆಯಾ? ಬೆಂದಿದೆ ಮನೆ ಚೆನ್ನಾಗಿದೆ. ಸ್ಪೈಸಿ ಆಗಿದೆ. ಮಸಾಲೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿದೆ. ಸ್ಪೈಸಿ ಆಗಿದೆ. ಔಟ್ ಸೈಡ್ಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಫಿಶು. ಹೋಟ್ಲಲ್ಲ ತಿನ್ನಿ ಹೆಂಗೆ ಅನಿಸ್ತು ನಿಮಗೆ ಇದು? ಅದಕ್ಕಿಂತ ಇದು ಬೆಸ್ಟ್ ಅನಿಸ್ತಾ ಇದೆ.